ಮಧುಗಿರಿ ಪಟ್ಟಣದ ತುಮಕೂರು ಗೇಟ್ ಸಮೀಪ ಇರುವ ಶ್ರೀ ರಾಘವೇಂದ್ರ ಆಸ್ಪತ್ರೆ ಮೇಲ್ಭಾಗದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಶ್ರೀ ರಾಘವೇಂದ್ರ ಆಯುರ್ವೇದ ಆಸ್ಪತ್ರೆಯು ಜುಲೈ 12ರಂದು ಭಾನುವಾರ ಉದ್ಘಾಟನೆಯಾಗಲಿದೆ. ತುಮಕೂರು ಜಿಲ್ಲೆಯ 2ನೇ ಆಯುರ್ವೇದ ಆಸ್ಪತ್ರೆ ಇದಾಗಿದ್ದು, ಜುಲೈ 12ರಂದು ಬೆಳಗ್ಗೆ 10 ಗಂಟೆಗೆ ಆಸ್ಪತ್ರೆಯನ್ನ ಪಾವಗಡ ರಾಮಕೃಷ್ಣ ಆಶ್ರಮದ ಜಪಾನಂದ ಮಹಾರಾಜ ಸ್ವಾಮಿ ಹಾಗೂ ಶಾಸಕ ಕೆಎನ್ ರಾಜಣ್ಣ ಉದ್ಘಾಟಿಸಿದ್ದಾರೆ. ಎಂಎಲ್ಸಿ ರಾಜೇಂದ್ರ ರಾಜಣ್ಣ, ಡಾಕ್ಟರ್ ಚಂದ್ರಶೇಖರ್ ಹಾಗೂ ಡಾಕ್ಟರ್ ಪ್ರಸನ್ನ ಅತಿಥಿಗಳಾಗಿ ಭಾಗವಹಿಸುವವರು ಎಂದು ರಾಘವೇಂದ್ರ ಆಸ್ಪತ್ರೆ ಕಾರ್ಯದರ್ಶಿ ಡಾಕ್ಟರ್ ಜಿಕೆ ಜೈರಾಮ್ ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ತಿಳಿಸಿದರು. ಆಸ್ಪತ್ರೆಯು 100 ಹಾಸಿಗೆಗಳನ್ನ ಹೊಂದಿದ್ದು, ಎಲ್ಲಾ ವೈದ್ಯ ಸೌಲಭ್ಯಗಳುಳ್ಳ ಪ್ರತ್ಯೇಕ ಚಿಕಿತ್ಸಾ ವಿಭಾಗಗಳಿವೆ. ಆಧುನಿಕ ತುರ್ತು ಚಿಕಿತ್ಸೆ ಮತ್ತು ಐಸಿಯು ವಿಭಾಗ, ಅತ್ಯಾಧುನಿಕ ಸೌಲಭ್ಯಗಳುಳ್ಳ ಪ್ರಯೋಗಾಲಯ, ವ್ಯವಸ್ಥಿತ ಪಂಚಕರ್ಮ ಚಿಕಿತ್ಸಾ ಕೊಠಡಿಗಳ ವಿಭಾಗ ಹಾಗೂ ಹೆರಿಗೆ ವಿಭಾಗ, ಮಕ್ಕಳ ಎನ್ಐಸಿಯು ವಿಭಾಗ, ಯೋಗ ಕೊಠಡಿ ಹೀಗೆ ಹಲವು ಸೌಲಭ್ಯಗಳಿವೆ. ಸಕಲ ಸೌಲಭ್ಯಗಳ ಆಸ್ಪತ್ರೆ ಇದಾಗಿದ್ದು, ಇನ್ನು 2 ವರ್ಷದಲ್ಲಿ ಶ್ರೀ ರಾಘವೇಂದ್ರ ಆಯುರ್ವೇದ ಕಾಲೇಜನ್ನ ಪ್ರಾರಂಭಿಸುವುದಾಗಿ ಹಿರಿಯ ವೈದ್ಯ ಡಾಕ್ಟರ್ ಜೈರಾಮ್ ತಿಳಿಸಿದ್ದಾರೆ. ಹಣಕ್ಕಿಂತ ಸಮಾಜ ಸೇವೆ ಮುಖ್ಯವೆಂಬ ಉದ್ದೇಶದಿಂದ ನಮ್ಮಲ್ಲಿ ಬಡವರಿಗೆ ಕಡಿಮೆ ದರದಲ್ಲಿ ಚಿಕಿತ್ಸೆ ನೀಡಲಾಗುವುದು. 2005ರಿಂದಲೂ ಉಚಿತ ಕಣ್ಣಿನ ತಪಾಸಣೆಯನ್ನ ನಡೆಸಿ 20,000 ಜನಕ್ಕೆ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿಸಿದ್ದು ನಮ್ಮ ಆಸ್ಪತ್ರೆಯ ಹೆಮ್ಮೆಯ ವಿಚಾರ. ಅಲೋಪತಿ ಔಷಧಿಯಿಂದ ಕ್ಷಣಿಕ ಮಾತ್ರದಲ್ಲಿ ರೋಗ ಗುಣವಾಗುತ್ತೆ. ಈಗ ಆಧುನಿಕ ಜಗತ್ತಿನಲ್ಲಿ ಆಯುರ್ವೇದ ಚಿಕಿತ್ಸೆಗೆ ಭಾರಿ ಬೇಡಿಕೆ ಇದೆ. ನಿಸರ್ಗದತ್ತ ಮತ್ತು ಅಡ್ಡ ಪರಿಣಾಮ ಇಲ್ಲದಿರುವುದು ದೀರ್ಘಕಾಲದ ಕಾಯಿಲೆಗಳಿಗೆ ಪರಿಹಾರ ಹಾಗೂ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುವ ಗುಣಗಳು ಆಯುರ್ವೇದ ಚಿಕಿತ್ಸೆಗೆ ಇದೆ. ಜನರಿಗೆ ಆಯುರ್ವೇದ ಚಿಕಿತ್ಸಾ ಸೌಲಭ್ಯವನ್ನ ಒದಗಿಸಲು ಈ ಆಸ್ಪತ್ರೆಯನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ ಎಂದು ಆಯುರ್ವೇದ ತಜ್ಞ ಡಾಕ್ಟರ್ ಉಲ್ಲಾಸ್ ತಿಳಿಸಿದ್ದಾರೆ. 12ನೇ ತಾರೀಕು ಅಂದ್ರೆ ಬರೋ ಭಾನುವಾರ ನಮ್ಮ ಆಸ್ಪತ್ರೆ ಉದ್ಘಾಟನೆಗೊಳ್ಳಲಿದೆ. ಶ್ರೀ ರಾಘವೇಂದ್ರ ಆಯುರ್ವೇದ ಆಸ್ಪತ್ರೆ ಉದ್ಘಾಟನೆಗೊಳ್ಳಲಿದೆ. ನಮ್ಮ ಆಸ್ಪತ್ರೆಯಲ್ಲಿ ಪ್ರಾಮುಖ್ಯತೆ ಏನಂದ್ರೆ ಎಲ್ಲಾ ರೀತಿಯ ಚಿಕಿತ್ಸೆ ಸೌಲಭ್ಯಗಳು ಸಹ ಲಭ್ಯವಿದೆ. ಮೇನ್ ನಾನು ಈ ಬಂದು 2 ತಿಂಗಳಾಗಿದೆ. 2 ತಿಂಗಳಲ್ಲಿ ಅಬ್ಸರ್ವ್ ಮಾಡಿದ ವಿಷಯವೆಂದ್ರೆ ಮಧುಗಿರಿನ ಜನತೆ ಅಥವಾ ಸುತ್ತಮುತ್ತಲಿನ ಜನತೆಗಳು ತುಂಬಾ ಆರ್ಥರೈಟಿಸ್ ಸಮಸ್ಯೆಯಿಂದ, ಅಂದ್ರೆ ಮೊಣಕಾಲು ನೋವಾಗ್ಬೋದು ಅಥವಾ ಸಂಧಿವಾತಗಳಾಗ್ಬೋದು, ಈ ತರ ಎಲ್ಲಾ ಸಮಸ್ಯೆಗಳಿಂದ ಬಳಲ್ತಿದ್ದಾರೆ. ಅವ್ರಿಗೆ ಕೆಲವರು ಅಫೋರ್ಡೆಬಲ್ ಇರೋದಿಲ್ಲ. ಅವರು ಈಗ ಸರ್ಜರಿ ಮಾಡಿಸೋದಕ್ಕೆ ಅಫೋರ್ಡೆಬಲ್ ಇರೋದಿಲ್ಲ. ಅಂತವರಿಗೆ ಗುಣಮುಕ್ತರಾಗಿ ಪೇನ್ ರಿಲೀಫ್ ಮಾಡುವ ವ್ಯವಸ್ಥೆ ಕೂಡ ನಮ್ಮ ಹಾಸ್ಪಿಟಲ್ ಅಲ್ಲಿ ಲಭ್ಯವಿದೆ. ಅದರೊಂದಿಗೆ ಇನ್ನೊಂದು ಏನಂದ್ರೆ ಸೋರಿಯಾಸಿಸ್. ಈ ಸೋರಿಯಾಸಿಸ್ ತುಂಬಾ ಜನಗಳಲ್ಲಿ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ತುಂಬಾ ಜನ ಈ ಎಲ್ಲಾ ಆಂಟಿಬಯೋಟಿಕ್ಸ್ ತಗೊಂಡ್ರು ಸಹ, ಎಲ್ಲಾ ತರ ಚಿಕಿತ್ಸೆ ಅಲೋಪತಿಯಲ್ಲಿ ತಗೊಂಡ್ರು ಸಹ ತುಂಬಾ ಜನ ಸೋರಿಯಾಸಿಸ್ಗೆ ಚಿಕಿತ್ಸೆನ ಸಿಗ್ತಾ ಇಲ್ಲ. ಅದರ ವ್ಯವಸ್ಥೆಯಿಂದ ಸೋರಿಯಾಸಿಸ್ಗೂ ಮುಂದಿನ ದಿನಗಳಲ್ಲಿ, ಅಂದ್ರೆ ಈಗ ಆಯುರ್ವೇದ ಆಸ್ಪತ್ರೆ ಪ್ರಾರಂಭವಾದ ನಂತರವೇ ಇಮಿಡಿಯೇಟ್ ಫಸ್ಟ್ ನಾವು ಸೋರಿಯಾಸಿಸ್ ಹಾಗೂ ಪೇನ್ ರಿಲೀಫ್ ಅಂದ್ರೆ ಆರ್ಥರೈಟಿಸ್ ಸಮಸ್ಯೆಗಳಿಗೆ, ಸಂಧಿವಾತಗಳಿಗೆ ಈ ಚಿಕಿತ್ಸೆ ಮಾಡಬೇಕು ಅನ್ನೋ ಒಂದು ಕಾರಣನ ಮೊದಲಿಗೆ ನಾವು ತಗೊಂಡಿದ್ದೀವಿ. ಈ ವೇಳೆ ರಾಘವೇಂದ್ರ ಆಸ್ಪತ್ರೆಯ ಅಧ್ಯಕ್ಷೆ ವಿಮಲಾ ಜೈರಾಮ್, ಆಯುರ್ವೇದ ಆಸ್ಪತ್ರೆ ತಜ್ಞ ವೈದ್ಯ ಡಾಕ್ಟರ್ ಉಲ್ಲಾಸ್ ಸೇರಿದಂತೆ ಇತರ ವೈದ್ಯರು ಹಾಗೂ ಸಿಬ್ಬಂದಿಗಳು ಭಾಗಿಯಾಗಿದ್ದರು. ಕಿರಣ್, ಪ್ರಗತಿ ಟಿವಿ, ಮಧುಗಿರಿ.